ಓಕೆ ಸ್ಟೂಡೆಂಟ್ಸ್, ನೆಕ್ಸ್ಟ್ ಕ್ವಶನ್ ನಂಬರ್ 9 ಸಾಲ್ವ್ ಮಾಡೋಣ. ಏನಿದೆ ನೋಡಿ ಕ್ವಶನ್ ನಂಬರ್ 9. ಇಂಟಿಗ್ರೇಷನ್ ಆಫ್ 0 to 2 x into root of 2 minus x dx ಇದೆ. ಓಕೆ, ಸೊ ಇಲ್ಲಿ ಏನು ಮಾಡ್ಕೋಬೇಕು, ಮತ್ತೆ ಸೇಮ್ ಪ್ರಾಪರ್ಟಿನೇ ಅಪ್ಲೈ ಆಗುತ್ತೆ. ಎಕ್ಸ್ ಇದ್ದಲ್ಲಿ a ಮೈನಸ್ ಎಕ್ಸ್ ತಗೋತೀರಾ, ಅದೇ ಥರನಾಗಿ ಇಲ್ಲಿ ಕೂಡ. ಓಕೆ, ಇಂಟಿಗ್ರೇಷನ್ ಆಫ್ 0 to 2 a ಜಾಗದಲ್ಲಿ ಎಷ್ಟಿದೆ, 2 ಇದೆ, ಅಂದರೆ 2 ಮೈನಸ್ ಎಕ್ಸ್ ಆಗುತ್ತೆ. ಇಲ್ಲಿ ರೂಟ್ 2 ಎಕ್ಸ್ ಜಾಗದಲ್ಲಿ ಮತ್ತೆ 2 ಮೈನಸ್ ಎಕ್ಸ್. ಯಾವ 2 ಅಂದರೆ a ಮೈನಸ್ ಎಕ್ಸ್, ಈ 2 ಬಂದಿರುತ್ತೆ ಇವಾಗ. ಓಕೆ, ಇಲ್ಲಿ ಡಿ ಎಕ್ಸ್ ಇರುತ್ತೆ. ಅದಾದಮೇಲೆ ಇಂಟಿಗ್ರೇಷನ್ ಆಫ್ 0 to 2 ಮೈನಸ್ ಎಕ್ಸ್ ಆ್ಯಸ್ ಇಟ್ ಈಸ್. ಇಲ್ಲಿ ರೂಟಲ್ಲಿ ಮೈನಸ್ನ ಮಲ್ಟಿಪ್ಲೈ ಮಾಡಿ -2 ಪ್ಲಸ್ ಎಕ್ಸ್ ಆಗುತ್ತೆ. ಈ 2 ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಡಿ ಎಕ್ಸ್ ಬಂತು, ಅಂದರೆ ಎಕ್ಸ್ ರೆಸ್ಟು 1/2 ಬಂತು. ಓಕೆ, ಈ ಎಕ್ಸ್ ರೆಸ್ಟು 1/2ನ ಮಲ್ಟಿಪ್ಲೈ ಮಾಡಿ ಎಕ್ಸ್ ರೆಸ್ಟು ಇನ್ನೊಂದ್ಸತಿ ಬರೀತಾ ಇದೆ ನೋಡಿ, 2x ಉಳಿತೆ ಅಷ್ಟು. ಇಲ್ಲಿ ಎಕ್ಸ್ ರೆಸ್ಟು ರೂಟ್ ಎಕ್ಸ್ ಉಳಿತೆ, ಅದನ್ನು ನಾನು 1/2 ಅಂತ ಬರಿತಾ ಇದ್ದೀನಿ. ಓಕೆನಾ. ಸೊ ಇವಾಗ ನೆಕ್ಸ್ಟು ಈ 1/2ನ ಇಲ್ಲಿ ಒಳಗಡೆ ಮಲ್ಟಿಪ್ಲೈ ಮಾಡಿಕೊಂಡ್ರೆ ಎಷ್ಟಾಗುತ್ತೆ, 0 to 2 ಇಂಟು ಎಕ್ಸ್ ರೆಸ್ಟು 1/2 ಮೈನಸ್ ಆಲ್ರೆಡಿ 1 ಇದೆ ಅಂದರೆ ಅದು 3/2 ಆಗುತ್ತೆ. ಕರೆಕ್ಟಾ. ಇವಾಗ ಇಂಟಿಗ್ರೇಷನ್ ಸಪ್ರೇಟಾಗಿ ತೊಗೊಳ್ಳಿ. 2 ಆ್ಯಸ್ ಇಟ್ ಈಸ್ ಎಕ್ಸ್ ರೆಸ್ಟು 1/2 ಆನ್ಸರ್ ಇಂಟಿಗ್ರೇಷನ್ ಏನಾಗುತ್ತೆ, 1/2 + 1 ಅಂದರೆ 3/2 ಡಿವೈಡ್ ಬೈ 3/2 ಮೈನಸ್ 3/2 ಇದ್ದರೆ 3/2 + 1 ಅಂದರೆ 5/2 ಆಗುತ್ತೆ. 5/2 ಡಿವೈಡ್ ಬೈ 5/2. ಇಲ್ಲಿ ನಾವು ಅಪ್ಲೈ ಮಾಡಬೇಕಾಗಿರೋದು 0 to 2. ಓಕೆನಾ. 2ನ ಅಪ್ಲೈ ಮಾಡ್ಕೊಳ್ಳಿ. ಈ 2 ಮೇಲ್ಗಡೆ ಬರುತ್ತಾ, 2 ಇಂಟು 2 ಇದು 4 ಆಗಿಬಿಡುತ್ತೆ ನೋಡಿ. ಇದು 4/3 ಕಾನ್ಸ್ಟೆಂಟ್ ಹೊರಗಡೆ ಇಡಿ. ಓಕೆ, ಇವಾಗ 2ನ ಅಪ್ಲೈ ಮಾಡಿದರೆ 2^3/2 ಆಯಿತು. ಮೈನಸ್ ಇಲ್ಲಿ 2 ಮೇಲ್ಗಡೆ ಬರುತ್ತೆ, ಇದು 2/5 ಆಗುತ್ತೆ. ಇಲ್ಲಿ 2^5/2. 0 ಅಪ್ಲೈ ಮಾಡಿದರೆ ಎರಡು ಕಡೆ 0ನೇ ಆನ್ಸರ್ ಬಂದ್ಬಿಡುತ್ತೆ, ಅದು ಬಿಟ್ಬಿಡಿ. ಓಕೆನಾ. ಸೊ ನೆಕ್ಸ್ಟ್ ಇಲ್ಲಿ ಉಳಿದಿರೋದನ್ನು ಸಿಂಪ್ಲಿಫೈ ಮಾಡ್ತಾ ಹೋಗಿ. ಇಲ್ಲಿ ಎಷ್ಟಾಗುತ್ತೆ ನೋಡಿ, 2^2/3 ಅಂದರೆ ಅದು ಏನಾಗುತ್ತಪ್ಪ ಅಂತಂದರೆ ನೋಡಿ, ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಓಕೆ, ಸೊ 2^3/2 ಅಂತಂದರೆ ಇದರ ರಿಸಲ್ಟು 2^1/2 ಬಂದಾಗೆ, ಅಂದರೆ ರೂಟ್ 2ನ 3 ಟೈಮ್ಸ್ ಬರಿಬೇಕು ಅಂತ ಅರ್ಥ. 1/2 ಅಂದರೆ ರೂಟ್ ಅಂದಾಗೆ, ರೂಟ್ 2ನ 3 ಟೈಮ್ಸ್ ಬರಿಬೇಕು. ಅಂದರೆ 2 ಸತಿ ಬರೆದ್ರೆ ಎಷ್ಟಾಗುತ್ತೆ, 2 ಆಗುತ್ತೆ. ಅಂದರೆ 2√2 ಆಯಿತಾ. ಸೊ ಅದನ್ನು ನಾನು ಇಲ್ಲಿ ರಿಪ್ಲೇಸ್ ಮಾಡ್ತಾ ಇದ್ದೀನಿ. ಇಲ್ಲಿ 4/3 ಆಯಿತು. ಓಕೆ, ಇದು 4/3 ಆಯಿತು. ಇದರ ಆನ್ಸರ್ ಎಷ್ಟಾಯ್ತು ಇವಾಗ, 2√2 ಆಯಿತು ಅಕಾರ್ಡಿಂಗ್ ಟು ಇಲ್ಲಿದೆ ನೋಡಿ. ಅದಾದಮೇಲೆ -2/5. ಇದನ್ನು ನಾವು ಇದೇ ಥರ ಬರಿಬೋದಾ ನೋಡಿ, ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಓಕೆ, ಇಲ್ಲಿ ಇವಾಗ ಈ ರಿಸಲ್ಟ್ ಏನಿದೆ ನೋಡಿ, 2^1/2^5 ಅಂತ ಬರೀಬೋದಾ, ಅಂದರೆ ರೂಟ್ 2ನ 5 ಟೈಮ್ಸ್ ಬರೀಬೇಕು ಅಂತ ಅರ್ಥ. ಓಕೆ, ನಾನು ಇಲ್ಲಿ 5 ಟೈಮ್ಸ್ ಬರೆದಿದ್ದೀನಿ. ಈಗ 4 ಟೈಮ್ಸ್ ಅಂತ ನೋಡಿ, ಇದು 1 2 ಕೂಡಿಸಿದ್ರೆ 2 ಆಯಿತು, ಇದು 1 ಕೂಡಿಸಿದ್ರೆ 2 ಆಗುತ್ತೆ. ಇಲ್ಲಿ ರೂಟ್ 2 ಆ್ಯಸ್ ಇಟ್ ಈಸ್ ಬರೀರಿ, ಈ ವ್ಯಾಲ್ಯೂ 2 ಅಂದರೆ 2 ಇಂಟು 2 ಅಂದರೆ ಎಷ್ಟಾಯಿತು, 4√2 ಆಯಿತು ನೋಡಿ ಇದು ರಿಸಲ್ಟ್. ಓಕೆನಾ, ಇದು ಗೊತ್ತಾಯ್ತಾ. ಓಕೆ, ಇವಾಗ ನಾನು ಇದು 0 ಅಂತ ಬಿಟ್ಬಿಡಿ. ಇವಾಗ ಎಷ್ಟಾಯ್ತು ನೋಡಿ, ಇಲ್ಲಿ 2 ಇಂಟು 2 4 ಅಂದರೆ ಇದು 8√2 ಡಿವೈಡ್ ಬೈ 3 ಆಗುತ್ತೆ. ಮೈನಸ್ ಇದು 4 ಇಂಟು 2 ಅಂದರೆ ಇದು 8 ಡಿವೈಡ್ ಬೈ 5√2 ಆಯಿತು. ಓಕೆ, ಇನ್ನೂ ಬೇಕಿದ್ರೆ ನೀವು ಇನ್ನೂ ಸ್ವಲ್ಪ ಸಿಂಪ್ಲಿಫೈ ಮಾಡೋರು ಇದ್ರಂದರೆ ಇಲ್ಲಿ ಬೇಕಿದ್ರೆ LCM ತೊಗೊಳ್ಬೋದು. LCM ಎಷ್ಟಾಗುತ್ತೆ, 15 LCM ಆಗುತ್ತಾ. ಅಂದರೆ ಇಲ್ಲಿ ನೀವು ಮಲ್ಟಿಪ್ಲೈ ಮಾಡಬೇಕು 5, ಇಲ್ಲಿ ನೀವು ಮಲ್ಟಿಪ್ಲೈ ಮಾಡಬೇಕು 3. 5 ಇಂಟು 8 ಅಂದರೆ 40 ಆಗುತ್ತಾ, 40√2 ಆಯಿತು. ಮೈನಸ್ 8 ಇಂಟು 3 ಅಂದರೆ 24√2 ಆಯಿತು ನೋಡಿ. ಓಕೆನಾ. ಸೊ 40 ಮೈನಸ್ 24 ಅಂದರೆ 16 ಆಗುತ್ತೆ. 16√2 ಡಿವೈಡೆಡ್ ಬೈ 15 ಆಗುತ್ತೆ. ಸೊ ಇದಾಗಿದೆ ನಿಮ್ಮ ಲಾಸ್ಟ್ ಆನ್ಸರ್. ಸೊ ಇದು ಕ್ಯಾಲ್ಕುಲೇಷನ್ ನಿಮಗೆ ಗೊತ್ತಿದ್ರೆ ಈಸಿಯಾಗಿ ಇದನ್ನು ಮಾಡ್ಬೋದು ನೋಡಿ. ಓಕೆ, ಸೊ ಇದು ಅಂಡರ್ಸ್ಟ್ಯಾಂಡ್ ಆಯ್ತಾ ಫ್ರೆಂಡ್ಸ್. ಸೊ ಇವಾಗ ನಾನು ನೆಕ್ಸ್ಟ್ ಎಕ್ಸಾಂಪಲ್ಗೆ ಹೋಗ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ನೋಡಿ ನಾನು ಇವಾಗ ನೆಕ್ಸ್ಟ್ ಕ್ವಶನ್ ನಂಬರ್ 10ನ ಸಾಲ್ವ್ ಮಾಡ್ತಾ ಇದ್ದೀನಿ. ಏನಿದೆ ಕ್ವಶನ್ ನಂಬರ್ 10 ಅಂದರೆ ಇಂಟಿಗ್ರೇಷನ್ ಆಫ್, ಸೊ ನಾನು ಇದಕ್ಕೆ I ಅಂತ ಡಿನೋಟ್ ಮಾಡ್ತಾ ಇದ್ದೀನಿ. ಇಂಟಿಗ್ರೇಷನ್ ಆಫ್ 0 to π/2. ಈ ರಿಸಲ್ಟ್ ನೋಡಿ ಏನಿದೆ, 2 ಇಂಟು ಲಾಗ್ ಆಫ್ sin x ಇದೆ. ಸೊ sin x ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ. ಮೈನಸ್ ಲಾಗ್ ಆಫ್, ಇಲ್ಲಿ sin 2x ಇದೆ. sin 2x ಫಾರ್ಮುಲಾ ನಾವು ಬರೀಬೋದಾ, ಏನಿದೆ ಹೇಳಿ, 2 sin x cos x. ಕರೆಕ್ಟಾ, ಸಿಂಪಲ್ ಫಾರ್ಮುಲಾ ಇದೆ. ಓಕೆ, ಇಂಟು dx ಇದೆ, ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ. ಓಕೆ, ಸೊ ಇದಾದಮೇಲೆ ನೆಕ್ಸ್ಟ್ ಏನು ಮಾಡ್ಕೋಬೇಕಂದ್ರೆ, ನಮಗೊಂದು ಫಾರ್ಮುಲಾ ಗೊತ್ತಿದೆ. ಏನಪ್ಪ ಅಂತಂದರೆ ಲಾಗ್ ರಿಸಲ್ಟ್ಸ್ದು. ಯಾವುದಪ್ಪ ಅಂದರೆ ಲಾಗ್ ಆಫ್
ಎಕ್ಸ್ ಇಂಟು ವೈ ಇತ್ತಂದರೆ ಅದನ್ನು ಲಾಗ್ ಎಕ್ಸ್ ಪ್ಲಸ್ ಲಾಗ್ ವೈ ಅಂತ ಬರಿತೀವಿ, ಕರೆಕ್ಟಾ? ಸೊ ಇವಾಗ ಇಲ್ಲಿ ಇದನ್ನ ಎಕ್ಸ್ ಅಂತ ತಿಳ್ಕೊಳ್ಳಿ, ಇದು ವೈ ಅಂತ ತಿಳ್ಕೊಳ್ಳಿ, ಇದು ಝೆಡ್ ಅಂತ ತಿಳ್ಕೊಳ್ಳಿ, ಅಂದ್ರೆ ಏನಾಗುತ್ತೆ ಲಾಗ್ ಎಕ್ಸ್ ಪ್ಲಸ್ ಲಾಗ್ ವೈ ಪ್ಲಸ್ ಲಾಗ್ ಝೆಡ್ ಆಗುತ್ತೆ. ಸೊ ಅದನ್ನು ನಾನು ಇಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಏನಾಗುತ್ತೆ ನೋಡಿ, I is equals to integration of 0 to pi by 2 log of a sin x as it is ಬರೀರಿ. ಅದಾದಮೇಲೆ ಮೈನಸ್, ಇಲ್ಲಿ ಲಾಗ್ ಇದು ಫಾರ್ಮುಲಾ ಹಚ್ಚಬೇಕು, ಬಟ್ ಇಲ್ಲಿ ಮೈನಸ್ ಸೈನ್ ಇದೆಯಲ್ಲ, ಮಿಡಲ್ ಸೈನ್ ಅಂತೂ ಪ್ಲಸ್ ಬರುತ್ತೆ, ಬಟ್ ಮೈನಸ್ ಮಲ್ಟಿಪ್ಲೈ ಮಾಡ್ತಾ ಹೋದ್ರೆ ಮೈನಸ್ ಆಗಿಬಿಡುತ್ತೆ ಎಲ್ಲ ರಿಸಲ್ಟು. ಸೊ ನೋಡಿ ಮೈನಸ್ ಅಪ್ಲೈ ಮಾಡಿದ ತಕ್ಷಣ ಏನಾಗುತ್ತೆ ರಿಸಲ್ಟ್ ಅಪ್ಪ ಅಂದರೆ ಲಾಗ್ ಆಫ್ 2 ಆಯಿತು, ಮತ್ತೆ ಮೈನಸ್ ಬರುತ್ತೆ, ಆ್ಯಕ್ಚುಲಿ ಪ್ಲಸ್ ಬಟ್ ಮೈನಸ್ ಮಲ್ಟಿಪ್ಲೈ ಆಗ್ತಾ ಇದೆ ಇಲ್ಲಿ. ಅದಾದಮೇಲೆ ಲಾಗ್ ಆಫ್ ಸೈನ್ ಎಕ್ಸ್ ಆಗುತ್ತೆ, ಅದಾದಮೇಲೆ ಮತ್ತೆ ಒಂದು ಮೈನಸ್ ಲಾಗ್ ಆಫ್ ಕಾಸ್ ಎಕ್ಸ್ ಇಂಟು ಡಿ ಎಕ್ಸ್ ಇಲ್ಲಿ ಲಾಸ್ಟಿಗೆ ಬರೀರಿ, ಇದು ಪೂರ ಬ್ರಾಕೆಟ್ ಹಾಕೊಳ್ಳಿ. ಓಕೆ, ಇದಾದಮೇಲೆ I is equals to, ಇವಾಗ ಇಲ್ಲಿ ಒಂದು ರಿಸಲ್ಟ್ ಇದೆ ನೋಡಿ, 2 log of sin x, ಇಲ್ಲೊಂದು ರಿಸಲ್ಟ್ ಇದೆ ಮೈನಸ್ ಲಾಗ್ ಆಫ್ sin x, ಅಂದರೆ ಎರಡರಲ್ಲಿ ಒಂದು ಹೋದರೆ ಒಂದು ಉಳಿಯುತ್ತಾ ಒಂದು ಟರ್ಮು. ಸೊ ಅದಾದ್ಮೇಲೆ ನಾನು ಇವಾಗ ಮೊದಲಿಗೆ ಬರಿತಾ ಇದ್ದೀನಿ 0 to pi by 2. ಸೊ ಇದು 2 ಇದೆ, ಇದರ ಒಂದು ಹೋದರೆ ಒಂದು ಟರ್ಮ್ ಉಳಿಯಿತು, ಅದು ಪ್ಲಸ್ ರಿಸಲ್ಟ್ ಉಳಿಯುತ್ತೆ, ಲಾಗ್ ಆಫ್ sin x ಉಳಿತು. ಅದಾದಮೇಲೆ ಇದು ಮೈನಸ್ ಲಾಗ್ ಟು ಆ್ಯಸ್ ಇಟ್ ಈಸ್ ಬರೀರಿ. ಅದಾದಮೇಲೆ ಮೈನಸ್ ಇಲ್ಲಿ ಏನು ಉಳಿತು ಲಾಸ್ಟು ಲಾಗ್ ಆಫ್ ಕಾಸ್ ಎಕ್ಸ್. ಇದಕ್ಕೆ ನೀವು ಬೇಕಿದ್ದರೆ ಇಲ್ಲಿ ಡಿ ಎಕ್ಸ್ ಅನ್ನು ಬರೀರಿ, ಇದಕ್ಕೆ ನೀವು ಇಕ್ವೇಷನ್ 1 ಅಂತ ಡಿಫೈನ್ ಮಾಡಬೇಕು. ಇವಾಗ ಇಕ್ವೇಷನ್ 2 ಅಂದರೆ ನಾನು ಇಲ್ಲಿ ಫಾರ್ಮುಲಾನ ಅಪ್ಲೈ ಮಾಡ್ತಾ ಇದ್ದೀನಿ. ಯಾವುದಪ್ಪ ಫಾರ್ಮುಲಾ ಅಂತಂದರೆ ಪ್ರಾಪರ್ಟೀಸನ್ನು ಅಪ್ಲೈ ಮಾಡ್ಕೋಬೇಕು. ಏನಿದೆ ನಮ್ಮದು ಪ್ರಾಪರ್ಟಿ, ಇಂಟಿಗ್ರೇಷನ್ ಆಫ್ 0 to a ಇತ್ತು, ಇಲ್ಲಿ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಇದ್ದರೆ ನಾವೇನು ಮಾಡ್ಕೊತೀವಿ, ಇಂಟಿಗ್ರೇಷನ್ ಆಫ್ 0 to a ಲಿಮಿಟ್ಸ್ ಆಸ್ ಇಟ್ ಈಸ್, ಬಟ್ ಇಲ್ಲಿ a ಮೈನಸ್ ಎಕ್ಸ್ ಡಿ ಎಕ್ಸ್ ಅಂತ ಬರಿತೀವಿ. ಓಕೆನಾ? ಸೊ ಇದನ್ನ ನಾನು ಇಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ. ಏನಾಗುತ್ತೆ ನೋಡಿ, I is equals to integration of 0 to pi by 2. ಸೊ ಲಾಗ್ ಆಫ್ ಸೈನ್ ಪೈ ಎಕ್ಸ್ ಅಂದರೆ ಎಷ್ಟಿದೆ ನೋಡಿ, ಇಲ್ಲಿ ಪೈ ಬೈ 2 ಇದೆ, ಸೊ ಪೈ ಬೈ 2 ಮೈನಸ್ ಎಕ್ಸ್ ಆಗುತ್ತೆ. ಸೊ ಸೈನ್ ಆಫ್ 5 by 2 ಮೈನಸ್ ಎಕ್ಸ್ ಅಂದರೆ ಅದು ಕಾಸ್ ಎಕ್ಸ್ ಆಗುತ್ತೆ, ಆಲ್ರೆಡಿ ನಿಮಗೆ ಗೊತ್ತಿದೆ. ಓಕೆನಾ? ನಾನು ಡೈರೆಕ್ಟಾಗಿ ಅಪ್ಲೈ ಮಾಡ್ತಾ ಇದ್ದೀನಿ. ಇಲ್ಲಿ ಲಾಗ್ 2 ಇದೆ, ಇದು ಕಾನ್ಸ್ಟೆಂಟು ಆ್ಯಸ್ ಇಟ್ ಇಸ್ ಬರೀತೀರಾ. ಇಲ್ಲಿ ಕಾಸ್ ಇದ್ದರೆ ಅದೇನಾಗುತ್ತೆ ಸೈನ್ ಆಗುತ್ತೆ, ಲಾಗ್ ಆಫ್ ಸೈನ್ ಎಕ್ಸ್ ಆಗುತ್ತೆ ಇಂಟು ಡಿ ಎಕ್ಸ್ ಆಯಿತು. ಇದಕ್ಕೆ ನೀವು ಇಕ್ವೇಷನ್ 2 ಅಂತ ಕೊಡಿ. ಓಕೆನಾ? ಸೊ ಇವಾಗ ಇಕ್ವೇಷನ್ 1 ಸಿಕ್ತು, ಇಕ್ವೇಷನ್ 2 ಸಿಕ್ತು. ಇವೆರಡು ಸಿಕ್ಕ ಮೇಲೆ ನೆಕ್ಸ್ಟ್ ಅಂತೂ ಭಾಳ ಸಿಂಪಲ್ ಇರುತ್ತೆ ನೋಡಿ. ಏನು ಮಾಡಬೇಕು, ಇಕ್ವೇಷನ್ 1 ಪ್ಲಸ್ ಇಕ್ವೇಷನ್ 2 ಮಾಡಿಕೊಂಡ್ರೆ ಮುಗೀತು ನೋಡಿ. ಆಯ ಪ್ಲಸ್ ಆಯ ಎಷ್ಟಾಗುತ್ತೆ, 2i ಆಗುತ್ತೆ, ಕರೆಕ್ಟಾ? 2i ಆಯಿತು, ಈಸ್ ಈಕ್ವಲ್ಸ್ ಟು ಇಂಟಿಗ್ರೇಷನ್ ಆಫ್ 0 to pi by 2. ಅದಾದಮೇಲೆ ಇಲ್ಲಿ ಲಾಗ್ ಒಂದು ರಿಸಲ್ಟ್ ಅಬ್ಸರ್ವ್ ಮಾಡಿ, ಇವೆರಡು ರಿಸಲ್ಟ್ನ ಆ್ಯಡ್ ಮಾಡ್ತಾ ಹೋದರೆ ಇಲ್ಲಿ ಕಾಸ್ ಮೈನಸ್ ಸೈನ್ ಇದೆ, ಇಲ್ಲಿ ಕಾಸ್ ಪ್ಲಸ್ ಸೈನ್ ಇದೆ, ಅಂತಂದ್ರೆ ಇವೆರಡು ರಿಸಲ್ಟ್ಸ್ಗಳು ಕ್ಯಾನ್ಸಲ್ ಆಗಿಬಿಡ್ತಾವ. ಅದಾದಮೇಲೆ ಸೈನ್ ರಿಸಲ್ಟ್ ನೋಡಿ, ಇವೆರಡನ್ನ ಆ್ಯಡ್ ಮಾಡ್ತಾ ಇದ್ರೆ ಇಲ್ಲಿ ಮೈನಸ್ ಸೈನ್ ಇದೆ, ಇಲ್ಲಿ ಪ್ಲಸ್ ಸೈನ್ ಇದೆ, ಇವೆರಡು ರಿಸಲ್ಟ್ಗಳನ್ನು ಆ್ಯಡ್ ಆಗುತ್ತೆ. ಉಳಿದು ಬರೀ ಈ ಮೈನಸ್ ಆಫ್ ಕಾನ್ಸೆಪ್ಟ್ಸ್ಗಳು ಮೈನಸ್ ಆಫ್ ಲಾಗ್ ಆಫ್ 2 ಮೈನಸ್ ಆಫ್ ಲಾಗ್ ಆಫ್ 2 ಉಳಿಯುತ್ತೆ ಇಂಟು ಡಿ ಎಕ್ಸ್ ಆಗುತ್ತೆ, ಕರೆಕ್ಟಾ? ಸೊ ಅದಾದಮೇಲೆ 2i is equals to, ಇಲ್ಲಿ ಮೈನಸ್ ಆಫ್ ಲಾಗ್ 2 ಅಂದರೆ ಇದು ಟೋಟಲ್ ಆಗಿ ಕಾನ್ಸ್ಟೆಂಟ್ ಆಗುತ್ತಾ, ಮೈನಸ್ ಮೈನಸ್ ಪ್ಲಸ್ ಆಗುತ್ತೆ, ಅಂದರೆ ಇವೆರಡು ಆ್ಯಡ್ ಮಾಡಿದ್ರೆ 2 ಲಾಗ್ ಆಫ್ 2 ಆಗುತ್ತೆ. ಇಂಟಿಗ್ರೇಷನ್ ಆಫ್ 0 to pi by 2 1 ಅಂತ ನಾನು ಇಲ್ಲಿ ಒಳಗಡೆ ಬರಿತಾ ಇದ್ದೀನಿ, ಯಾಕಂದರೆ ಇದು ಕಾನ್ಸ್ಟೆಂಟ್ ಆಗುತ್ತೆ ಪೂರಾ ರಿಸಲ್ಟು. ಸೊ ಅದನ್ನ ಹೊರಗಡೆ ತೊಗೊಂಡಿದ್ದೀನಿ ಇಂಟು ಡಿ ಎಕ್ಸ್ ಆಯಿತು. ಇದಾದಮೇಲೆ ಇವಾಗ ಇದೆರಡು 2ನ ಕ್ಯಾನ್ಸಲ್ ಮಾಡ್ಕೊಂಡ್ಬಿಡ್ಬೋದಾ, ಇಲ್ಲಿ 2 ಇದೆ, ಇಲ್ಲಿ 2 ಇದೆ, ಬಿಟ್ಬಿಡಿ ಅದನ್ನು ಹೋಗಲಿ. ಅಂದರೆ I is equals to ಇವಾಗ ಉಳಿದಿದ್ದೆಷ್ಟು, ಮೈನಸ್ ಆಫ್ ಲಾಗ್ ಆಫ್ 2. ಇವಾಗ ಇಂಟಿಗ್ರೇಟ್ ಮಾಡಿ, ಇಂಟಿಗ್ರೇಷನ್ ಆಫ್ 1 ಏನಾಗುತ್ತೆ ಎಕ್ಸ್ ಆಗುತ್ತೆ. ಇಲ್ಲಿ ಲಿಮಿಟ್ ಅಪ್ಲೈ ಮಾಡಬೇಕಾಗಿರೋದು ಪೈ ಬೈ 2 ಮತ್ತು 0 ಅಪ್ಲೈ ಮಾಡಿದ್ರೆ 0 ಆಗುತ್ತೆ 5 by 2 ಅನ್ನು. ಅವಾಗ ಮೊದಲಿಗೆ ಇದು ಕಾನ್ಸ್ಟೆಂಟ್ ಆಸ್ ಇಟ್ ಇಸ್ ಬರ್ಕೊಳ್ಳಿ, ಲಾಗ್ ಆಫ್ ಮೈನಸ್ ಲಾಗ್ 2. ಇವಾಗ ಇದು ಪೈ ಬೈ 2ನ ಇಲ್ಲಿ ಅಪ್ಲೈ ಮಾಡಿಕೊಂಡ್ರೆ ಎಷ್ಟಾಗುತ್ತೆ, ಎಕ್ಸ್ ಇದ್ದಲ್ಲಿ ಪೈ ಬೈ 2ನೇ ಆಗುತ್ತೆ, ಇದು ಮೈನಸ್ 0 ಆಗುತ್ತೆ, ಬಿಟ್ಬಿಡಿ. ಓಕೆನಾ? ಸೊ ಬೇಕಿದ್ರೆ ನಾವು ಈ ಮೈನಸ್ ರಿಸಲ್ಟ್ನ, ನಮ್ಗೆ ಇನ್ನೊಂದು ಫಾರ್ಮುಲಾ ಗೊತ್ತಿದೆ ಲಾಗ್ ಒಳಗೆ, ಏನಪ್ಪ ಅಂತಂದರೆ ಲಾಗ್ ಆಫ್ ಪಿ ರೇಸ್ ಟು ಎನ್ ಇತ್ತಂದರೆ ಅದನ್ನು ಈ ಥರ ಬರೀತಿದ್ದೀವ, ಲಾಗ್ ಆಫ್ ಎನ್ ಇಂಟು ಲಾಗ್ ಆಫ್ ಪಿ ಅಂತ ಬರಿತಾ ಇದ್ವಿ. ಸೊ ಇವಾಗ ಎನ್ ಇಲ್ಲಿದೆ ಅಂದರೆ ಇದನ್ನು ಮೇಲ್ಗಡೆ ತೊಗೋಬೋದಲ್ವಾ. ಸೊ ಅದಂದರೆ ಇಲ್ಲಿ ಎನ್ ಅಂದರೆ ಮೈನಸ್ ಸೈನ್ ಇದೆ, -1 ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಇದನ್ನು ನಾವು ಇಲ್ಲಿ ಮೇಲ್ಗಡೆ ಬರಿಬೋದು. ಅಂದರೆ ಏನಾಗುತ್ತೆ ನೋಡಿ, ಇವಾಗ ಆನ್ಸರು ಇಂಟಿಗ್ರೇಷನ್ ಅಂದರೆ I is equals to ಲಾಗ್ ಆಫ್ 2 -1 ಆಗುತ್ತೆ, ಇದು 5 by 2 ಆಸ್ ಇಟ್ ಈಸ್. ಇಷ್ಟೇ ಬರೆದ್ರೆ ನಡೆಯುತ್ತೆ. ಇಲ್ಲ ಇನ್ನೊಂದು ಸ್ವಲ್ಪ ನೀವು ಸಿಂಪ್ಲಿಫೈ ಮಾಡಿ ಬರೆಯೋದಿದ್ರೆ ಇಲ್ಲಿ ಫಸ್ಟಿಗೆ ನಾನು 5 by 2 ಬರೀತೀನಿ, ಇಲ್ಲಿ ಲಾಗ್, ಇಲ್ಲಿ ರೇಸ್ ಟು -1 ಇತ್ತಂದರೆ ಅದ್ರ ಸಲುವಾಗಿ ನಾನು 1 by 2 ಅಂತ ಬರೀತೀನಿ. ಎಷ್ಟು ಮಾಡಿದರೆ ನಿಮ್ಮ ಆನ್ಸರ್ ಕಂಪ್ಲೀಟ್ ಆಯಿತು ನೋಡಿ. ಓಕೆ, ಸಿಂಪಲ್ ಇದನ್ನು. ಇಲ್ಲಿ ಲಾಗ್ ರಿಸಲ್ಟ್ಸ್ಗಳು, ಈ ಎರಡು ರಿಸಲ್ಟ್ಸ್ಗಳು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಅದಾದಮೇಲೆ ಈ ಫಾರ್ಮುಲಾ
ಓಕೆ, ಇದಿಷ್ಟು ಗೊತ್ತಿದ್ರೆ ಇದು ಬಹಳ ಸಿಂಪಲ್ ಆಗಿರುವಂಥ ಎಕ್ಸಾಂಪಲ್ ಆಗಿದೆ ನೋಡಿ. ಓಕೆ ಸ್ಟೂಡೆಂಟ್ಸ್, ಇದು ಅಂಡರ್ಸ್ಟ್ಯಾಂಡ್ ಆಯ್ತಾ?